ಮೊದಲ ಪತ್ನಿ ಅಂಬುಜಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು ದ್ವಾರಕೀಶ್ ಎರಡನೇ ಮದುವೆಯಾಗಿತ್ತು ಯಾಕೆ? ಇಲ್ಲಿದೆ ಅಸಲಿ ಸತ್ಯ. ಕನ್ನಡ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ ಅವರಿಗೆ ಇಬ್ಬರು ಪತ್ನಿಯರು. ಮೊದಲ ಪತ್ನಿ ಅಂಬುಜಾ, ಎರಡನೇ ಪತ್ನಿ ಶೈಲಜಾ. ಮೊದಲ ಪತ್ನಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು ದ್ವಾರಕೀಶ್ ಎರಡನೇ ಮದುವೆ ಆಗ್ತಾರೆ. ಎರಡನೇ ಮದುವೆಯಾದಾಗ ಮೊದಲ ಪತ್ನಿ ಅಂಬುಜಾ ಏನಂತ ಹೇಳಿದ್ರು ಗೊತ್ತಾ? ಕನ್ನಡದ ಕುಳ್ಳ ಎಂದೇ ಜನಪ್ರಿಯತೆ ಪಡೆದ ಸ್ಯಾಂಡಲ್ವುಡ್ನ ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ದ್ವಾರಕೀಶ್ ಕೊನೆಯುಸಿರೆಳೆದಿದ್ದಾರೆ. ಹೃದಯಾಘಾತದಿಂದ ದ್ವಾರಕೀಶ್ ಏಪ್ರಿಲ್ 16ರ ಬೆಳಿಗ್ಗೆ ಸಾವನ್ನಪ್ಪುತ್ತಾರೆ. ಕಾಕತಾಳೀಯವೆಂದ್ರೆ ಇಂದಿಗೆ ಸರಿಯಾಗಿ 3 ವರ್ಷಗಳ ಹಿಂದೆ ಅಂದ್ರೆ ಏಪ್ರಿಲ್ 16, 2021ರಂದು ದ್ವಾರಕೀಶ್ ಅವರ ಮೊದಲ ಪತ್ನಿ ಅಂಬುಜಾ ತೀರಿಕೊಂಡಿದ್ರು. ಪತ್ನಿ ಸತ್ತ ದಿನವೇ ಈ ಹಲೋಕ ತ್ಯಜಿಸಿದ್ದಾರೆ ದ್ವಾರಕೀಶ್. ಅಂಬುಜಾ ದ್ವಾರಕೀಶ್ ಅವರದ್ದು ಪ್ರೇಮ ವಿವಾಹ. ಚಿತ್ರರಂಗಕ್ಕೆ ಕಾಲಿಡುವ ಮುನ್ನವೇ ಅಂಬುಜಾ ಅವರನ್ನು ದ್ವಾರಕೀಶ್ ಪ್ರೀತಿಸಿ ಮದುವೆಯಾಗಿದ್ರು. ಚಿತ್ರದುರ್ಗ ಮೂಲದ ಅಂಬುಜಾ ಚೆನ್ನಾಗಿ ಓದಿಕೊಂಡಿದ್ದ ಮಹಿಳೆ. ಆ ಕಾಲಕ್ಕೆ MSc ವ್ಯಾಸಂಗ ಮಾಡಿದ್ದ ಅಂಬುಜಾ ಕಾಲೇಜೊಂದರಲ್ಲಿ ಲೆಕ್ಚರರ್ ಆಗಿದ್ರು. ಮದುವೆಯಾದ್ಮೇಲೆ ವೃತ್ತಿ ಮುಂದುವರಿಸೋಕೆ ಅಂಬುಜಾ ಅವರನ್ನ ದ್ವಾರಕೀಶ್ ಬಿಡ್ಲಿಲ್ಲ. ಚಿತ್ರರಂಗಕ್ಕೆ ಕಾಲಿಡುವ ಸಮಯ ಬಂದಾಗ ಪತ್ನಿ ಅಂಬುಜಾ ಅವರನ್ನು ದ್ವಾರಕೀಶ್ ಕೇಳಿದ್ರಂತೆ. ಆಗ ನಿನ್ನಿಷ್ಟವೇ ನನ್ನಿಷ್ಟ, ನೀವೇ ನನಗೆ ಪ್ರಪಂಚ, ನಿಮ್ಮನ್ನ ಬಿಟ್ಟರೆ ನನಗೆ ಬೇರೆ ಏನೂ ಬೇಡ ಅಂತ ಪತಿಗೆ ಅಂಬುಜಾ ಹೇಳಿದ್ರಂತೆ. 62 ವರ್ಷ ಸುದೀರ್ಘ ಸಂಸಾರ. ಹಾಗ್ ನೋಡಿದ್ರೆ ದ್ವಾರಕೀಶ್ ಅವರಿಗಿಂತ ಅಂಬುಜಾ 6 ತಿಂಗಳು ದೊಡ್ಡವರು. ದ್ವಾರಕೀಶ್ ಅವರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅಂಬುಜಾ ಪ್ರೀತಿಸುತ್ತಿದ್ರಂತೆ. ಪತಿ ದ್ವಾರಕೀಶ್ ಅವರನ್ನ ಅಂಬುಜಾ ಎಂದೂ ಪ್ರಶ್ನಿಸಿದವರಲ್ಲ. ದ್ವಾರಕೀಶ್ ಅವರಿಗೆ ಇಷ್ಟದ ಅಡುಗೆಗಳನ್ನ ಮಾಡಿಕೊಡೋದ್ರಲ್ಲಿ ಅಂಬುಜಾ ಸದಾ ಮುಂದು. ಅಂದ್ಹಾಗೆ ದ್ವಾರಕೀಶ್ ಹಾಗೂ ಅಂಬುಜಾ ದಂಪತಿಗೆ 5 ಜನ ಮಕ್ಕಳು: ಸಂತೋಷ್, ಯೋಗೀಶ್, ಗಿರೀಶ್, ಸುಕೀಶ್ ಹಾಗೂ ಅಭಿಲಾಷ್. ದ್ವಾರಕೀಶ್ ಹಾಗೂ ಅಂಬುಜಾ 62 ವರ್ಷಗಳ ಕಾಲ ಸುದೀರ್ಘ ಸಂಸಾರ ನಡೆಸಿದ್ರು. ಎರಡನೇ ಮದುವೆ ಆಗಿದ್ಯಾಕೆ? ಎರಡನೇ ಮದುವೆ ಮಾಡಿಕೊಂಡ್ರ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ನಾನು ಎರಡನೇ ಮದುವೆ ಮಾಡಿಕೊಂಡಿಲ್ಲ, ಅದು ಆಗಿದ್ದು ಅಷ್ಟೇ, ದೈವ ಇಚ್ಛೆ ಇರಬೇಕು ಅಂತ ದ್ವಾರಕೀಶ್ ಉತ್ತರಿಸುತ್ತಿದ್ರು. ದ್ವಾರಕೀಶ್ ಹಾಗೂ ಅಂಬುಜಾ ಅವರದ್ದು ಅನ್ಯೋನ್ಯ ದಾಂಪತ್ಯ. ಚಿತ್ರರಂಗದಿಂದ ಅಂಬುಜಾ ದೂರ ಇದ್ದರು. ಪತಿ ಮೇಲೆ ಅವರಿಗೆ ಅಪಾರ ಪ್ರೀತಿ. ಪತಿ, ಮನೆ, ಮಕ್ಕಳ ಮೇಲೆ ಅತೀವ ಕಾಳಜಿ ವಹಿಸುತ್ತಿದ್ದವರು ಅಂಬುಜಾ. ಹೀಗಿದ್ರೂ ಎರಡನೇ ಮದುವೆ ಆಗಬೇಕಾದ ಪರಿಸ್ಥಿತಿ ದ್ವಾರಕೀಶ್ ಅವರಿಗೆ ಎದುರಾಗತ್ತೆ. ಗೌರಿ ಕಲ್ಯಾಣ ಸಿನಿಮಾ ಸಂದರ್ಭ. ಅದು ಗೌರಿ ಕಲ್ಯಾಣ ಸಿನಿಮಾದ ಮೇಕಿಂಗ್ ಸಂದರ್ಭ. ಈ ವೇಳೆ ಅಕ್ಕನ ಮಗಳಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿ ಅಂತ ಕೇಳಲು ದ್ವಾರಕೀಶ್ ಅವರನ್ನ ಭೇಟಿ ಆಗ್ತಾರೆ ಶೈಲಜಾ. ಅಲ್ಲಿಂದ ಶೈಲಜಾ ಹಾಗೂ ದ್ವಾರಕೀಶ್ ಮಧ್ಯೆ ಸ್ನೇಹ ಬೆಳೆಯುತ್ತೆ. ಶೈಲಜಾ BSc ಪದವೀಧರೆ. ಆಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಶೈಲಜಾ ಕೆಲಸ ಮಾಡ್ತಿದ್ರು. ಶೈಲಜಾ ಹಾಗೂ ದ್ವಾರಕೀಶ್ ಮಧ್ಯೆ ಆತ್ಮೀಯತೆ ಬೆಳೆಯುತ್ತೆ. ಶೈಲಜಾ ಅವರ ಅಕ್ಕನ ಮಗಳಿಗೆ ಸಿನಿಮಾದಲ್ಲಿ ದ್ವಾರಕೀಶ್ ಚಾನ್ಸ್ ಕೊಡಲಿಲ್ಲ. ಆದ್ರೆ ಶೈಲಜಾ ಅವರೊಂದಿಗೆ ಎರಡನೇ ಮದುವೆಯಾಗಿ ಬಿಡ್ತಾರೆ. ಅಂಬುಜಾ ಹರ್ಟ್ ಆಗಿದ್ರು, ಆದ್ರೆ ಪ್ರಶ್ನೆ ಮಾಡಲಿಲ್ಲ. ಶೈಲಜಾ ವಿಷಯವನ್ನ ದ್ವಾರಕೀಶ್ ಪ್ರಸ್ತಾಪ ಮಾಡಿದಾಗ, ನಿಮಗೆ ಯಾರು ಇಷ್ಟವೋ ಅವರೇ ನನಗೂ ಇಷ್ಟ ಎಂದಷ್ಟೇ ಅಂಬುಜಾ ಹೇಳಿದ್ರಂತೆ. ನನ್ನ ದುರ್ಗುಣಗಳನ್ನ ಅಂಬುಜಾ ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ, ಬೈಯಲೂ ಇಲ್ಲ. ಆದ್ರೆ ಎರಡನೇ ಮದುವೆಯಾದಾಗ ಅಂಬುಜಾ ತುಂಬಾ ಹರ್ಟ್ ಆಗಿದ್ಲು ಎಂದು ಸಂದರ್ಶನವೊಂದರಲ್ಲಿ ದ್ವಾರಕೀಶ್ ಹೇಳಿದ್ದಾರೆ. ಅಂಬುಜಾ ಸತ್ತ ದಿನದಂದು ಸಾವನ್ನಪ್ಪಿದ ದ್ವಾರಕೀಶ್. ಏಪ್ರಿಲ್ 16, 2021ರಂದು ಅಂಬುಜಾ ಸಾವನ್ನಪ್ಪುತ್ತಾರೆ. ಮೊದಲ ಪತ್ನಿ ಸತ್ತ ಬಳಿಕ ದ್ವಾರಕೀಶ್ ಅವರಿಗೆ ಅತೀವವಾಗಿ ಒಂಟಿತನ ಕಾಡಿತ್ತು. ಅಂಬುಜಾಳನ್ನ ದಿನಕ್ಕೆ 100 ಬಾರಿ ನೆನಪಿಸಿಕೊಳ್ತೀನಿ, ಅವಳನ್ನ ಅಪಾರವಾಗಿ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ, ಒಬ್ಬಂಟಿಯಾಗಿ ಜೀವನ ಮಾಡೋದು ಕಷ್ಟ, ಬೇಗ ಅವಳನ್ನ ಸೇರಿಕೊಳ್ಳಬೇಕು ಅಂತ ಗಣಪತಿ ಅವರೊಂದಿಗಿನ ಸಂದರ್ಶನದಲ್ಲಿ ದ್ವಾರಕೀಶ್ ಭಾವುಕರಾಗಿ ಹೇಳಿದ್ರು. ಈಗ ಮೊದಲ ಪತ್ನಿ ಸತ್ತ ದಿನವೇ ಅಂಬುಜಾಳನ್ನ ಸೇರಿಕೊಂಡಿದ್ದಾರೆ ದ್ವಾರಕೀಶ್.